ಗುಡ್ ಮಾರ್ನಿಂಗ್. ಅಪ್ಪಮ್ಮನದು ರುಟೀನ್ ಕನ್ಸಲ್ಟೇಷನ್, ಅದಕ್ಕೆ ಟೈಮ್ ಆಗಿದೆ. ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ಹೋಗ್ಲಿಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಿ ಈಗ TMFIಯಲ್ಲಿ ಅದೊಂದು ಫೈಲ್ ಓಪನ್ ಮಾಡಿಸ್ಬೇಕು ಮಾರೆ ಬೆಳಗ್ಗೆ. ನಾನು ಹೇಳಿದರೆ ಅಪಾಯಿಂಟ್ಮೆಂಟ್ 3 ತಿಂಗಳು ಮುಂಚೆ ತೊಗೊಳ್ಬೇಕು. 3 ತಿಂಗಳು ಮುಂಚೆ ತೊಗೊಂಡು ಅಪಾಯಿಂಟ್ಮೆಂಟ್ 3 ತಿಂಗಳ ನಂತರ ಆ ದಿನಕ್ಕೆ ಹೋಗಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಅದೇ ದಿನ ಹೋಗೋದು, ಬೆಳಗ್ಗೆ ಫೈಲ್ ಓಪನ್ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ಟೈಮಲ್ಲಿ ವಾಕಿನ್ ತೊಗೊಳ್ಳೋದು. ಸೊ ಈಗ ಫಸ್ಟಿಗೆ ಹೋಗಿ ಬೆಳಗ್ಗೆ ಹೋಗಿ ಒಂದು ಫೈಲ್ ಓಪನ್ ಮಾಡಿ ಬರಬೇಕು. ಹೋಗುವ. ಆಯ್ತಲ್ಲ, ಅಪಾಯಿಂಟ್ಮೆಂಟಿಗೆ ಕೆಲಸ ಮುಗಿಸಿ ಬಂದಾಯಿತು. ಮಧ್ಯಾಹ್ನ 2-2:30 ಬರಲಿಕ್ಕೆ ಹೇಳಿದ್ದಾರೆ. ಅಷ್ಟೊತ್ತು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಒಂದು ಎಡಿಟಿಂಗ್ ಇದರಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳುವ, ಮತ್ತೆ ಫುಲ್ ಬ್ಯುಸಿ ಆಗಲಿಕ್ಕೆ ಉಂಟು. ನಿನ್ನೆ ಖಂಡಾಪಟ್ಟೆ ಕೆಲಸ ಇತ್ತು. ಆ ಕೆಲಸ ಎಲ್ಲ ಮುಗಿಸಿ ಇದು ಮಾಡಬೇಕಾದ್ರೆ ರಾತ್ರಿ 2 ಗಂಟೆ ಆಗಿದೆ. ಮತ್ತು ಇವತ್ತೀಗ ಬೆಳಗ್ಗೆ ಹೋಗ್ಕೊಂಡು ಅಲ್ಲಿ ಅಪಾಯಿಂಟ್ಮೆಂಟಿಗೆ ಹೋಗ್ಕೊಂಡು ಬರೋದು ಹೇಳಿ. ಈಗ ಚಹಾ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ಚಹಾ ಆದ ನಂತರ ಇವತ್ತು ಚಹಾ ಕುಡಿದು ಮಲಗಬೇಕು ನನಗೆ ಒಂದು ಸ್ವಲ್ಪ ಹೊತ್ತು. ಮತ್ತೆ ಅದಾದ ನಂತರ ಪುನಃ ಕೆಲಸ ಸ್ಟಾರ್ಟ್ ಮಾಡಬೇಕು. ಹೇಳೋದು ಮಾರೆ, ಎಡಿಟಿಂಗ್ ವಿಡಿಯೋ ಹಾಕ್ತಾನೆ ಕೈದು ಹೇಳ್ಕೊಂಡು ಕೆಲಸ ಖಂಡಾಪಟ್ಟೆ ಉಂಟು. ಅದು ಒಂದು ಶೂಟ್ ಮಾಡಿದ ನಂತರ ಬಂದು ಮತ್ತೆ ಎಡಿಟಿಂಗ್ ಮಾಡುವ ಕೆಲಸ ಉಂಟಲ್ಲ, ಸಾಧಾರಣ ಟೈಮ್ ತೆಗಿತದೆ. ಫುಲ್ ಟೈಮೇ ಆಗಿ ಹೋಗ್ತದೆ ಅದು. ಇದು ಗಿಡ ತಗೊಳ್ಳುವಾಗ ಹೇಗಿತ್ತು ಅದಕ್ಕಿಂತ ತುಂಬ ದೊಡ್ಡದಾಗ್ತಾ ಉಂಟು. ಆದ್ದರಿಂದ ಇದರ ಚಟ್ಟಿ ಚೇಂಜ್ ಮಾಡಬೇಕು, ಮತ್ತು ಮಣ್ಣೆಲ್ಲ ಚೇಂಜ್ ಮಾಡಬೇಕು. ಒಂದು ನರ್ಸರಿಗೆ ಹೋಗುವ, ಅದೆಲ್ಲ ಮಾಡಿಸ್ಕೊಂಡು ಬರುವ. ಮತ್ತೆ ನರ್ಸರಿ ಕರ್ಕೊಂಡು ಹೋಗ್ತೇನೆ, ಬನ್ನಿ ನನ್ನೊಟ್ಟಿಗೆ. ಆಯ್ತಲ್ಲ, ಇಲ್ಲಿ ಒಂದು ನರ್ಸರಿ ಉಂಟು ನೋಡಿ. ಇದು ತಗೊಂಡದ್ದು ಸಹ ಇಲ್ಲೇ ನಾವು. ವೆಲ್ಕಮ್ ಮೈ ಫ್ರೆಂಡ್, ವೆಲ್ಕಮ್ ನರ್ಸರಿ. ಎಸ್, ಹಿಯರ್ ವಿ ಆರ್. ಹೋಗುವ, ಎಂತ ಮಾಡ್ಲಿಕ್ಕೆ ಉಂಟು ಮಾಡಿ ಮುಗಿಸಿ ಬರುವ. ಓಕೆ, ಚಟ್ಟಿ ಫೈನಲೈಸ್ ಆಯಿತು. ಚಟ್ಟಿಯಲ್ಲಿ ಮಣ್ಣಾಯಿತು. ಓಕೆ, ಅವ್ರು ಚೇಂಜ್ ಮಾಡಿ ಕೊಡ್ತಾರಂತೆ. ಅಷ್ಟೇ ಒಂದು ಚಿಕ್ಕದೊಂದು ಸುತ್ತ ಹೊಡೆಯುವ. ಫ್ಲವರಿಂಗ್ ಪ್ಲ್ಯಾಂಟ್ಸ್ ನೋಡಲಿಕ್ಕೆ ಚೆಂದ ತೋರ್ತದೆ ಆಯಿತಾ. ಬಟ್ ಒಂದೇ ಹೇಳಬೇಕಾದ್ರೆ ಉಂಟಲ್ಲ, ಅಷ್ಟು ಚಟ್ಟಿಗಳು ಆಲೋಚನೆ ಮಾಡಬೇಕಾದ್ರೆ ಅಯ್ಯೋ ಮನೆಯಲ್ಲಿ ಹೇಗಿಡೋದು ಜಾಗ. ಒಂದು ಇಂಡಿಪೆಂಡೆಂಟ್ ಮನೆ ಎದ್ದುಂಟಲ್ಲ, ಎದುರಲ್ಲಿ ಒಂದು ಚೆಂದ ಜಾಗ ಉಂಟಾದರೆ ಉಂಟಲ್ಲ. ಇವಳಿಗೆ ಸಹ ಜೋರು ಹುಚ್ಚುಂಟು, ನನ್ನ ಅಮ್ಮನಿಗೆ ಸಹ ಜೋರು ಹುಚ್ಚುಂಟು ಇದರದೆಲ್ಲ. ಸೊ ಬಟ್ ಅದೇ ನನಗೆ ಜಾಗದ ಹುಚ್ಚುಂಟು ಆಯಿತಾ. ನನಗೆ ಜಾಗ ಒಂದು ಕರೆಕ್ಟ್ ಆಯ್ತಾದರೆ ಮತ್ತೆ ಡೆಫಿನೆಟ್ಲಿ ನನಗೆ ಸಹ ಹೇಳಿದರೆ ನಾನು ಇದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗ್ತೇನೆ ಇಲ್ಲ, ಅದು ವಿಷಯ ಅಲ್ಲ. ಬಟ್ ನನಗೆ ಸಹ ನೋಡ್ಲಿಕ್ಕೆ ಚೆಂದ ತೋರ್ತದೆ. ಸೊ ಮನೆಯಲ್ಲಿ ಸಹ ಹೀಗೆಲ್ಲ ಉಂಟಾದರೆ ಉಂಟಲ್ಲ, ಖುಷಿ ಆಗ್ತದೆ ನೋಡಲಿಕ್ಕೆ. ನೋಡಿ ಹೀಗೆ ಸೆಟ್ ಮಾಡಿಕೊಂಡು ಅಲ್ಲಿ ಒಂದು ಪಿಂಕ್ ಕಲರ್ ಇದೆ ಅಂತ ತೋರ್ತದೆ, ಭಾರಿ ಚೆಂದ ತೋರ್ತಾ ಉಂಟು ನೋಡುವ. ಒಂದರದ್ದು ಸಹ ಹೆಸರು ಗೊತ್ತಿಲ್ಲ, ಅದು ಎಂಥ ಕರ್ಮ ಹೇಳಿಸೋ ಗೊತ್ತಿಲ್ಲ. ನೋಡ್ಲಿಕ್ಕೆ ಚೆಂದ ತೋರಿದ್ರೆ ಆಯ್ತು, ನಾವು ಅಲ್ಲಿಗೆ ಹೋಗೋದು. ಇದು ನೋಡಿ, ಇದು ನಂಗೆ ಚೆಂದ ತೋರಿತಿದ್ದು. ನನಗೆ ಹೇಗೆ ಗೊತ್ತುಂಟ, ನಾರ್ಮಲ್ ಪ್ಲ್ಯಾಂಟ್ಸಿಂದ ಸ್ವಲ್ಪ ಡಿಫ್ರೆಂಟ್ ಕಲರ್ ಎಂತಾದರೂ ತೋರಿದ ಕೂಡಲೇ ನನಗೆ ರಪಕ್ಕ ಅಲ್ಲಿಗೆ ಅಟ್ರಾಕ್ಷನ್ ಆಗ್ತದೆ. ಇದು ಚೆಂದ ಉಂಟು. ಹಾಂ ಆಯಿತು, ಇಲ್ಲಿ ಪರ್ಚೇಸ್ ಮೇರೆ ಕೋ चाहिए क्या? दिला दो ना यार, प्लीज़ दिला दो ना. अच्छा लग रहा है. हाँ चाहिए. अच्छा, रेड है, पिंक है. पिंक ಆಯ್ತಲ್ಲ, ನಾವು ಮಾತಾಡ್ತಾ मैं फालतू में बदनाम हूँ. हाँ तुले ಗೆತ್ತೊಂದು ಕೊರ್ಪಲ್ ನೆರ್ಪಲ್ ಇಂಚಿನ ಅಂದಿ. वागिशा, ये सब हमारा है क्या? हाँ, सब हमारा अभी रिसेंटली तो खरीदे थे ना. अब 1 साल तक कुछ नहीं खरीदूंगी. क्या? अब मैं 1 साल तक कुछ नहीं खरीदूंगी. वेरी गुड, ले जाओ. ऐसा मुझे लगता है. चलो ले जाओ. ಎಸ್, ನಮ್ಮ ಕಾರ್ ನೋಡಿ ಹೇಗೆ ತುಂಬಿ ಹೋಗಿದೆ. ಹಾಗೆ ಮತ್ತೆ ಇಲ್ಲಿ ನಾವು ಪ್ಲಾಂಟ್ ಪಾಟ್ ಸಹ ಮಾಡಿದ್ದೇವೆ, ಹೊಸದು ರೀಪಾಟ್ ಮಾಡಿದ್ದು ಆಯ್ತಾ. ಮಾನ್ಸ್ಟೆರಾ ಅಂತ ಈ ಪ್ಲಾಂಟ್ ಇದೆ ಹೆಸರು. ಮಾನ್ಸ್ಟೆರಾನ ಕರೆಕ್ಟ್ನಾ? ಇವಳು ಹಾಗೆ ಅವಳು ಡೌಟಲ್ಲಿ ಹೀಗೆ ನೋಡುವಾಗ ನನಗೆ ಸಹ ಡೌಟ್ ಆಯ್ತು, ನಾನು ಇಲ್ಲಿ ರಾಂಗ್ ಹೇಳಿದೆ ಅಂತ ಹೇಳ್ಕೊಂಡು. Or was she surprised that I knew the name? I don't know. Oh my God! Come on, Nikki.
ಕರ್ರ ಗೈಸ್ ಹೇಗೆ ಪಾಶ್ ಅಲ್ಲ, ಈಚೆ ಸೈಡ್ ಒಂದು ಲೈನ್ ಈಚೆ ಸೈಡ್ ಒಂದು ಲೈನ್ ಇದ್ರು ಉಂಟಲ್ಲ, ಒಳ್ಳೆ ಹೀಗೆ ಪಾತ್ವೆ ಆಗಿ. हाँ तुम क्या बोल रही थी, बदनाम क्या? इधर आओ, ये देखो, ये मैंने नहीं लिया है। हाँ ये किसी के डिमांड पे लिया गया है। मेरे कहने का ये मतलब है कि फालतू में हम बदनाम हैं, कि हम ये सब करते रहते हैं। तो एक्चुअल बदनाम किसको होना चाहिए? आपको। मेरे को ನಾ ಬದ್ನಾಮ್ ತೋ ಕ್ಯಾ ನಾಮ್. ಇವತ್ತು ಬಿಲ್ಡಿಂಗಲ್ಲಿ ಇಲ್ಲಿ ಗ್ಯಾಸ್ ಇದು ಎಂಥದ್ದು ರಿಪೇರಿ ಆಗ್ತಾ ಉಂಟು. ಆದ್ದರಿಂದ 11 ಗಂಟೆಯಿಂದ 4 ಗಂಟೆವರೆಗೆ ಗ್ಯಾಸ್ ಇಲ್ಲ, ಕನೆಕ್ಷನ್ ಇಲ್ಲ ಹೇಳಿದ್ದಾರೆ. ಸೊ ನಾವು ಹೊರಗೆ ಹೋಗ್ತಿದ್ದೇವೆ ಊಟಕ್ಕೆ. ಬಂದ ನಂತರ ಮತ್ತೆ ಹಾಸ್ಪಿಟ್ಲಿದ್ದು ಪ್ರದರ್ಶನವ ಸವಾರಿ. ಹಾಂ ಓಕೆ. ಸೊ ಈಗ ಊಟಕ್ಕೆ ಎಲ್ಲಿ ಹೇಳಿ ಹೋಗುವ ಒಂದು ಜಾಗ ನೋಡಿದ್ದೇನೆ, ಅದು ಉಂಟಾ ಇಲ್ಲ ಹೇಳಿ ಒಂದು ಚೆಕ್ ಮಾಡಬೇಕು. ಸೊ ಅದರಿಂದ ಅಲ್ಲಿಗೆ ಹೋಗುವ. ನಾನು ಇಲ್ಲೇ ಎಲ್ಲೋ ನೋಡಿದ್ದು ಹೋಟೆಲ್, ಆ್ಯಪ್ಗೋದು ಆಪೋಸಿಟಲ್ಲಿ ಉಂಟು ಹೇಳಿ ಇದರಲ್ಲಿ ಗೂಗಲಲ್ಲಿ ತೋರಿಸ್ತಾ ಇತ್ತು. ನಾನು ಬಟ್ ಇವತ್ತಿನವರೆಗೆ ಇದನ್ನು ನೋಡಲಿಲ್ಲ. ಸೊ ಎಲ್ಲಿ ಉಂಟು ಎಂಥ ಸೀನ್ ಹೇಳಿ ನನಗೆ ಸಹ ಇನ್ನೂ ಅಂದಾಜಿಲ್ಲ. ಹುಡ್ಕೊಂಡು ಹೋಗೋದು, ನೋಡುವ. ಹುಡುಕಿದ ಹೋಟೆಲ್ ಸಿಕ್ಕಿತು, ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ಇಲ್ಲಿ ನೋಡಿ, ರೈಸ್, ಫಿಶ್ ಕರಿ, ಪುಳಿ ಮುಂಚಿ, ನಂದು ರವಾ ಫ್ರೈ, ತೊರಕೆ ಚಿಲ್ಲಿ, ದೇವರೇ ಇದರದ್ದು ಫುಲ್ ಬೇರೆ. ನಾನು ಇದು ಫುಡ್ ಬ್ಲಾಗ್ ಮಾಡ್ತಾ ಇದ್ದೇನಲ್ಲ, ಅದರಲ್ಲಿ ತೋರಿಸ್ತೇನೆ. ಇಲ್ಲಿ ನಾವು ಇದರ ನಂತರ ಮುಂದೆ ಹಾರುವ. ಗೈಸ್ ಮನೆಗೆ ಬಂದೆ, ಹೆಬ್ಬಾವಿನಾಗಿ ತಿಂದಾಯಿತು. ಈಗ ಇವಳು ಗಮ್ಮತ್ತು ಏಷವನ್ನೆಲ್ಲ ಮಾಡ್ಕೊಂಡು ಆರಾಮ್ಸೆ ರೆಸ್ಟ್ ಮಾಡ್ತಾಳೆ. ನನಗೆ ಈಗ 2 ಗಂಟೆಗೆ ಹಾಸ್ಪಿಟ್ಲಿಗೆ ಅಪ್ಪ ಅಮ್ಮನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅದರ ನಂತರ 3:30ಗೆ ಮೀಟಿಂಗ್ ಉಂಟು. ನಿದ್ದೆ ಬರ್ತಾ ಉಂಟು. ನೋಡು, ಒಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡು ಮತ್ತೆ ಹೊರಡುವ. ಹಾಂ, ಮಧ್ಯಾಹ್ನ ಉರಿ ಬಿಸಿಲಿನಲ್ಲಿ ರೆಡಿ ಹಾಕ್ಕೊಂಡು, ಬೇರೆ ಟೈಮ್ ಸಹ ಇಲ್ಲ. ಯಾಕಂದ್ರೆ ನಂದು ಇವರ ಅಪಾಯಿಂಟ್ಮೆಂಟ್ ತೊಗೊಂಡ ದಿನ ನನಗೆ ಆಗೋದಿಲ್ಲ, ಆದ್ದರಿಂದ ಮತ್ತೆ ಲಾಸ್ಟ್ ಮೂಮೆಂಟಿಗೆ ಆಗ್ತದೆ. ಸೊ ಮಧ್ಯಾಹ್ನ ಇದೇ ಟೈಮ್ ಸಿಗೋದು ನಮಗೆ, ನಿದ್ದೆ ಬರುವ ಟೈಮ್. ನನಗೆ ಮಾತ್ರ ಅಲ್ಲ, ಇವರಿಗೆ ಸಹ ನಿದ್ದೆ ಬರುವ ಟೈಮೇ. ಅಪ್ಪ ನಿದ್ದೆ ಬರ್ತಾ ಉಂಟಾ? ಇಲ್ಲ. ಅಮ್ಮ ಅಂದ್ರೆ ಇದು ಎಲ್ಲ ಆದ ಮೇಲೆ ಹಾಂ, ಮನೆಗೆ ಹೋಗಿ ನಿದ್ದೆ ಮಾಡ್ತೇವೆ. ವೆರಿ ಗುಡ್. ಇರಲಿ, ಅಷ್ಟರವರೆಗೆ ನಿಮ್ಮ ಹತ್ರ ಉಂಟಲ್ಲ ಈಗ, ಹಾಗಾದರೆ ಮೈಲೇಜ್ ಉಂಟಲ್ಲ? ಯಾಕಂದ್ರೆ ಬೇಕಲ್ಲ ಆಗಲಿ, ವೆರಿ ಗುಡ್. ಆಯ್ತಲ್ಲ, ಮನೆಗೆ ಬಂದೆವು, ಎಲ್ಲ ಸರಿ ಉಂಟಂತೆ. ಹಾಂ, ಹಾಗಾದರೆ ಇವತ್ತೊಂದು ಚಾಕ್ಲೇಟ್ ಸ್ವೀಟ್ ಎಲ್ಲ ತಿನ್ನಲಿಕ್ಕೆ ಉಂಟು. ಹಾಂ, ಇವರಿಗೆ ಸರಿ ಉಂಟಂತೆ, ಇವರಿಗೆ ಕಮ್ಮಿ ಉಂಟಂತೆ. ನೋಡುವ, ಇನ್ನೊಂದು ಸ್ವಲ್ಪ ಹೊತ್ತು ಎಂತೆಲ್ಲ ತೊಗೊಂಡು ಬಂದು ಎಂತಾದರೂ ತಿನ್ಸು ಅವರಿಗೆ. ಈಗ ವಾಗೀಶ ಇಲ್ಲಿಗೆ ಬರಬೇಕಾದ್ರೆ ಎಂತ ಅದು ಪಾನ್ ಫ್ಲೇವರ್ದು ಟಾಫಿ ಅಂತೆ, ಮತ್ತು ದ್ರಾಕ್ಷಿ ಹೇಳಿ ಕಳಿಸಿಕೊಟ್ರು. ಇಲ್ಲಿಂದ ಹೋಗಬೇಕಾದ್ರೆ ಅಮ್ಮ ಅವಳಿಗೆ ಅತ್ತರಸ್ ಅಂತೆ, ಆಯಿತಾ? ಸೊ ಹೀಗೆ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ. ಸೊ ಅದು ಇಲ್ಲಿ ಕೊಟ್ಟಾಯ್ತಲ್ಲ, ಇದು ಅಲ್ಲಿ ಹೋಗಿ ಕೊಟ್ಟು. ಸಂಜೆ ಹೇಗಾದರೂ ಜೀವ ಎಳಿತಾ ಇತ್ತು, ಆಡಲಿಕ್ಕೆ ಇನ್ನೂ ಸಹ ರಿಕವರ್ ಆಗಲಿಲ್ಲ. ಅದು ಹೇಳಿದರೆ ಒಂದು ಸ್ವಲ್ಪ ಹೊಸತು ಬರ್ತಿರೋ ಸ್ಕಿನ್ ಅದು ಇದಾಗಿದೆ ಅಲ್ಲ, ಎಂಥದ್ದು ಡ್ರೈ ಆಗಿದೆ ಅಲ್ಲ, ಅದು ಒಟ್ಟು ಹಿಡಿದಿದೆ. ಸೊ ಶಟ್ಲ್ ಆಡಲಿಕ್ಕೆ ಸ್ಟ್ರೆಚ್ ಆಗಬೇಕು ಹೇಳಿದಾಗ ಉಂಟಲ್ಲ, ಅದು ಮತ್ತೆ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಅದು ಬೆವರ್ತಾಗಿದ್ದಾಗ ಸಹ ಹಾಗೆ ಖಂಡಾಪಟ್ಟೆ ಉರಿತದೆ. ಇನ್ನೊಂದು ವಾರ ಕೊಡಬೇಕು ಹೇಳ್ಕೊಂಡು, ಬಟ್ ಜೀವಕ್ಕೆ ಹೇಳ್ತಿರಲಿಲ್ಲ. ಹಾಗೆ ಬಂದೆ, ಇಲ್ಲಿ ನೋಡಿ, ಇಲ್ಲಿ ಆಡ್ತಿದ್ದಾರೆ. ನಮ್ಮ ಪ್ರಕಾಶ್ ಎಷ್ಟೋ ಸಮಯದ ನಂತರ ಬಂದುಕೊಂಡು ಇಲ್ಲಿ 2 ಕೋರ್ಟಲ್ಲಿ ಸಹ ಫುಲ್ ಇದ್ದಾರೆ. ಎಲ್ಲರೂ ನೋಡ್ಕೊಂಡು ಹೊಟ್ಟೆ ಉರಿ ಆಗ್ತಾ ಉಂಟು. ಯು ಆರ್ ಪ್ಲೇಯಿಂಗ್ ಆಫ್ಟರ್ ಅ ವೀಕ್. ಹಾಂ, ಡೋಂಟ್ ವರಿ, ನೋ ಬಡಿ ಇಸ್ ಜಡ್ಜಿಂಗ್ ಯು. ಹಾಂ, ನೋಡಿ, ಇವತ್ತು ನಮ್ಮ ಡಿನ್ನರ್ ಇದು ಪೂರಿ ಮತ್ತು ಛೋಲೆ, ಆಯಿತಾ? ಪೂರಿ ಹೀಗೆ ಇದು ಫ್ರೈ ಆಗ್ತಿರ್ಬೇಕಾದ್ರೆ ಉಂಟಲ್ಲ, ಅದರ ಗಮ್ಮತ್ತೇ ಬೇರೆ. ಹಾಂ 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 ಹಾಂ, ಎಂಥದ್ರಿ ಎಂಥದಿದು ಪಪ್ಪಾಗಿ ಹೋಗಿದೆ. ಸೂಪರ್, ಒಳಗೆ ಗಾಳಿದು ಸೂಪರ್. ಇದು ಎಂಥದ್ದು, ಏರ್ ಸೀಲ್ಡ್ ಏರ್.